ಇತ್ತೀಚೆಗಷ್ಟೇ ಎಲೆಕ್ಟ್ರಾನಿಕ್ ಸಿಟಿ ಬಳಿ ನಡೆದಿದ್ದಂತಹ ರೇವ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳ ತನಿಖೆಯನ್ನು ಒಂದ್ ಕಡೆಗೆ ಚುರುಕುಗೊಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇದೆ, ನೋಡ್ತಾ ಹೋಗೋಣ. ವಿಚಾರಣೆಗೆ ಹಾಜರಾಗಿದ್ದಾರೆ ತೆಲುಗು ನಟಿ ಹೇಮಾ ಅನ್ನೋದು ತಿಳಿದು ಬರ್ತಾ ಇದೆ. ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವನೆ ಮಾಡಿ ಅವರ ಬ್ಲಡ್ ಸ್ಯಾಂಪಲ್ ರಿಪೋರ್ಟ್ ಪಾಸಿಟಿವ್ ಬಂದಿತ್ತು. ಅದಾದ ಬೆನ್ನಲ್ಲೇ ಸಿಸಿಬಿ ಅಧಿಕಾರಿಗಳು ಮೊದಲೊಂದ್ಸಲ ನೋಟಿಸ್ ಕೊಟ್ಟರು, ಆಗ ವಿಚಾರಣೆ ಗೈರಾಗಿದ್ರು. ಎರಡನೇ ಸಲ ನೋಟಿಸ್ ಅನ್ನ ಕೊಟ್ಟರು. ಫೈನಲಿ ಈಗ ನೋಟಿಸ್ ಅನ್ನ ರಿಸೀವ್ ಮಾಡಿಕೊಂಡಂತಹ ನಟಿ ಹೇಮಾ ವಿಚಾರಣೆನ ಎದುರಿಸೋದಕ್ಕೆ ಸಿಸಿಬಿ ಅಧಿಕಾರಿಗಳ ಮುಂದೆ ಹಾಜರಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಈ ರೇವ್ ಪಾರ್ಟಿಯಲ್ಲಿ ಡ್ರಗ್ ಕನ್ಸಂಪ್ಷನ್ ನ ಪ್ರಮಾಣ ಕಮರ್ಷಿಯಲ್ ಕ್ವಾಂಟಿಟಿಗಿಂತ ಹೆಚ್ಚಿದಾಗಿತ್ತು ಅನ್ನೋದು ಸಿಸಿಬಿ ಅಧಿಕಾರಿಗಳ ಕನ್ಸರ್ನ್. ಹೀಗಾಗಿ ಅದರ ಮೂಲ ಯಾರು, ಸಪ್ಲೈಯರ್ಸ್ ಯಾರು, ಆಮೇಲೆ ಇವರಿಗೆ ಯಾರಿಂದ ಈ ಪಾರ್ಟಿಗೆ ಇನ್ವೈಟ್ ಬಂದಿತ್ತು, ಜೊತೆಗೆ ಈ ತರದ ಪಾರ್ಟಿಗಳು ಹಿಂದೆ ಏನಾದರೂ ಆಗಿತ್ತಾ, ಈ ತರ ಅನೇಕ ಪ್ರಶ್ನೆಗಳನ್ನ ಸಿಸಿಬಿ ಅಧಿಕಾರಿಗಳು ಕೇಳೋದಕ್ಕೆ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಎಷ್ಟೊತ್ತಿಗೆ ಬಂದ್ರು ನಟಿ ಹೇಮಾ ಅವರು? ಉಳಿದಂತೆ ತನಿಖೆ ಹೇಗ್ ಸಾಗುತ್ತೆ ಹಾಗಾದ್ರೆ ಈಗ? ಮಮತಾ, ಬಹಳ ಪ್ರಮುಖವಾಗಿ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದ್ದಂತಹ ರೇವು ಪಾರ್ಟಿ ಪ್ರಕರಣದಲ್ಲಿ ಪೊಲೀಸರು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 100ಕ್ಕೂ ಅಧಿಕ ಮಂದಿ ಆ ಪಾರ್ಟಿಯಲ್ಲಿ ಇದ್ದಂತ ವಿಚಾರ ಗೊತ್ತಾಗಿ ನಂತರ ತನಿಖೆ ಮುಂದುವರಿಸಿದಂತ ಸಂದರ್ಭದಲ್ಲಿ ತೆಲುಗು ನಟಿಯರು ಕೂಡ ಇದ್ದ ಮಾಹಿತಿ ಗೊತ್ತಾಗಿತ್ತು. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಿಸಿಬಿ ಪೊಲೀಸರು ಮೆಡಿಕಲ್ ಅನ್ನು ಮಾಡಿದ್ರು. ಮೆಡಿಕಲ್ ಮಾಡಿರುವ ಸಂದರ್ಭದಲ್ಲಿ ಸುಮಾರು 86 ಜನ ಪಾಸಿಟಿವ್ ಬಂದಿತ್ತು. ಪಾಸಿಟಿವ್ ಬಂದಿರೋರೆಲ್ಲರಿಗೂ ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಿರುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ತೆಲುಗು ನಟಿ ಹೇಮಾ ಅವರಿಗೂ ಕೂಡ 2 ಬಾರಿ ಸಿಸಿಬಿ ನೋಟಿಸ್ ಅನ್ನು ಕೊಟ್ಟಿತ್ತು. ನೋಟಿಸ್ ಕೊಟ್ಟ ಬಳಿಕ ಅವರು ನೋಟಿಸ್ ತೆಗೆದುಕೊಂಡು ವಿಚಾರಣೆಗೆ ಗೈರಾಗಿದ್ರು. 2ನೇ ಬಾರಿ ನೋಟಿಸ್ ಕೊಟ್ಟಂತ ಸಿಸಿಬಿ ಪೊಲೀಸರು ಈ ನೋಟಿಸ್ಗೆ ನೀವು ಬರದೇ ಹೋದ್ರೆ ನಾವು ಅರೆಸ್ಟ್ ಮಾಡಿ ಕರೆತಂದು ವಿಚಾರಣೆ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಇವತ್ತು 4 ಗಂಟೆ ಸುಮಾರಿಗೆ ಹೇಮಾ ಅವರು ಸಿಸಿಬಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ರೇವು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ನಟಿ ಹೇಮಾ ಏನಿದ್ದಾರೆ, ಹೇಮಾ ಅವರು ಡ್ರಗ್ಸ್ ಅನ್ನ ಸೇವನೆ ಮಾಡಿರುವಂಥದ್ದು ದೃಢವಾಗಿತ್ತು. ಹಾಗಾಗಿ ಸಿಸಿಬಿ ಪೊಲೀಸರು ನಟಿ ಹೇಮಾಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಬರಲು ಹೇಳಿತ್ತು. ಹಾಗಾಗಿ ಇವತ್ತು ಸಿಸಿಬಿ ಕಚೇರಿಯಲ್ಲಿ ತನಿಖಾಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನುವಂಥ ವಿಚಾರ ಸದ್ಯಕ್ಕೆ ಬೆಳಕಿಗೆ ಬರ್ತಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ನಾಗೇಶ್ ನಮ್ಮೆಲ್ಲ ಮಾಹಿತಿಗಾಗಿ.